ಈ ಬಸವ ಸಂಸ್ಕೃತಿ ಅಭಿಯಾನ ಯಶಸ್ವಿ ಆಗ್ತಾ ಇರೋದನ್ನು ನೋಡಿ ಅನೇಕರು ನಿದ್ರೆಯನ್ನು ಕೆಡಿಸ್ಕೊಂಡಿದ್ದಾರೆ. ನಿದ್ರೆಯನ್ನು ಕೆಡಿಸ್ಕೊಂಡಿದ್ರೆ ಚಿಂತೆ ಇರಲಿಲ್ಲ, ನಿದ್ರೆಯಲ್ಲಿ ಕನ್ವರ್ಸ್ತಾ ಇದ್ದಾರೆ. ಆ ಕನವರಿಕೆ ಏನು ಅಂತಂದರೆ ವೇದಿಕೆಯಲ್ಲಿ ಅನೇಕ ಜನ ಡೋಂಗಿ ಸ್ವಾಮಿಗಳಿದ್ದಾರೆ ಅನ್ನೋವಂಥದ್ದು. ಬಹುಶಃ ಪುಣ್ಯಾತ್ಮರಿಗೆ ವೇದಿಕೆಯಲ್ಲಿರುವಂಥ ಸ್ವಾಮಿಗಳು ಎಷ್ಟೊಂದು ಶ್ರದ್ಧೆ, ಭಕ್ತಿ, ಸದ್ಭಾವನೆಯಿಂದ ತಮ್ಮ ಮಠದ ಕೆಲಸ ಕಾರ್ಯಗಳನ್ನು ಬಿಟ್ಟು ಸಮಾಜವನ್ನು ಪರಿವರ್ತನೆ ಮಾಡಬೇಕು ಅಂತ ಮುಂದೆ ಬಂದಿದ್ದಾರೆ ಅನ್ನೋಂಥ ಆಲೋಚನೆ ಅವ್ರಿಗಿಲ್ಲ. ಯಾಕೆ ಅಂತಂದರೆ ಗೋಸಂಬೆಯ ಹಾಗೆ ಬಣ್ಣವನ್ನು ಬದಲಾಯಿಸುವಂಥ ಗುಣ ಇರಬಹುದು ಅವ್ರಿಗೆ. ಆದರೆ ನಾವು ಬಣ್ಣವನ್ನು ಬದಲಾಯಿಸುವಂಥವರಲ್ಲ. ಬಿಳಿ ಬಟ್ಟೆಯನ್ನು ತೊಟ್ಟಿದ್ರೆ ಯಾವಾಗಲೂ ಬಿಳಿ ಬಟ್ಟೆಯಲ್ಲೇ ಇರ್ತೀವಿ, ಕೆಂಪು ಬಟ್ಟೆಯನ್ನು ತೊಟ್ಟಿದ್ರೆ ಯಾವಾಗಲೂ ಕೆಂಪು ಬಟ್ಟೆಯಲ್ಲೇ ಇರ್ತೀವಿ. ಆಂಗ್ಲ ಭಾಷೆಯಲ್ಲಿ ಒಂದು ನುಡಿಗಟ್ಟಿದೆ, ಇಟ್ ಈಸ್ ನಾಟ್ ದಿ ಕ್ಲಾತ್ ದ್ಯಾಟ್ ವಿ ವೇರ್ ಬಟ್ ಇಟ್ ಈಸ್ ದಿ ಲೈಫ್ ದ್ಯಾಟ್ ವಿ ಲೀಡ್ ಅಂತ. ನಾವು ಎಂಥ ಬಟ್ಟೆ ಧರಿಸ್ತೇವೆ ಅನ್ನೋದು ಮುಖ್ಯ ಅಲ್ಲ, ಯಾವ ಬಟ್ಟೆಯಲ್ಲಿ ಸಾಕ್ತೇವೆ. ಆದರ್ಶ ಮನುಷ್ಯನಿಗೆ ಬೇಕಾಗಿರುವಂಥದ್ದು ಬಟ್ಟೆ ಅಷ್ಟೇ ಅಲ್ಲ, ಅವನ ಆದರ್ಶಗಳು ಬೇಕು. ಹೊತ್ತು ಬಂದ ಹಾಗೆ ಕೊಡೆಯನ್ನು ಹಿಡಿಯುವಂಥ ಪ್ರವೃತ್ತಿಯನ್ನು ಬೆಳೆಸ್ಕೊಂಡಾಗ ಆ ಮನುಷ್ಯ ಸಮಾಜಮುಖಿ ಆದಂಥ ಕೆಲಸ ಕಾರ್ಯಗಳನ್ನು ಮಾಡೋದು ಒಂದು ಕಡೆ ಇರಲಿ, ಆತ್ಮವಂಚನೆಯನ್ನು ಮಾಡ್ಕೊಳ್ತಾನೆ. ಅಂಥವನನ್ನೇ ನಾವು ಡೋಂಗಿ ಅಂತ ಕರಿಬೇಕಾಗುತ್ತೆ ಹೊರತಾಗಿ ಬೇರೆಯವರನ್ನು ಅಲ್ಲ.